ಮಂಗಳ. ಇದೇನ್ರಿ ಕೈಯಲ್ಲಿ ಚೀಲ? ಇದು ಭೂಮಿ ತಾಯಿ ನೀಡಿದ ನನಗೆ ಬಂಗಾರದ ಬೆಳಕನೆ, ತೆಗೆದುಕೋ. ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಸಲದ ಕಾಯಿಪಲ್ಯದ ಫಸಲಿಗೆ ರೇಟ್ ಚೆನ್ನಾಗಿ ಬಂದಿದ್ದೀನ್ರಿ ಅನ್ನೋದೇನಿದೆ ಮಂಗಳ. ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ, ಟೊಮಾಟೊ 150 ರೂಪಾಯಿ, ಹಸಿ ಮೆಣಸಿನಕಾಯಿ 120 ರೂಪಾಯಿ. ಇದರಂತೆ ಪ್ರತಿದಿನ 8,000 ರೂಪಾಯಿಗಳ ಗಳಿಕೆಯಂತೆ ಒಂದು ತಿಂಗಳದಾಗ ನಾನು ಸಾಹುಕಾರ ಆಗಿಬಿಡ್ತೀನಲ್ಲೇ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಏನ್ರಿ ನಿಮ್ಮ ಜೀವನ? ಹಗಲು ರಾತ್ರಿ ಎನ್ನದೇ ಭೂಮಿ ತಾಯಿಗೆ ನೀರು ಹಾಸಿ ಒತ್ತಿ ಬಿತ್ತಿ ಬೆಳೆ ತೆಗೆದು ನಿಮ್ಮ ಜೀವ ಎಷ್ಟು ಸಣ್ಣ ಆಗ್ತಾ ಇದ್ದಲ್ಲ ಅಂತ ನನಗೆ ಕಣ್ಣೀರು ಬರ್ತಾ ಇದೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದ ಕಷ್ಟ ಎಂಬ ನಗಕ್ಕೆ ಹೆಗಲ ಕೊಟ್ಟು, ಸುಖ ಎಂಬ ಉಡಿ ಕಟ್ಟಿ, ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೆಯೋದಿಕ್ಕೆ. ಹಾ ಮಂಗಳ, ನೀ ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಅದೇ ಚಂದ, ನೀ ಅಂದರೆ ಅದಕ್ಕಿಂತ ಚಂದ. ಅಂದರೆ ಅಳುವಾಗ ನೀನು ಗುಲಾಬಿ ಹೂವಿನಂತೆ ಮುದ್ದಾಗಿ ಕಾಣಿಸ್ತಿಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಸುಂದರವಾದ ವ್ಯಕ್ತಿನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದಿರುವ ನಾನೇ ಧನ್ಯ ಸ್ವಾಮಿ. ರೀ, ನೀವಾಡುವ ಒಂದೊಂದು ಮಾತಿನ ಅರ್ಥವನ್ನು ನೆನಪಿಸ್ಕೊಂಡ್ಬಿಟ್ರೆ ಆ ಸ್ವರ್ಗನೇ ಇಲ್ಲಿ ಕಂಡಷ್ಟು ಸಂತೋಷವಾಗ್ತಾ ಇದೆ ನನ್ನ ಮನಸ್ಸಿಗೆ. ತುಂಬಾ ಬೆಲೆ ಬಾಳುವಂತಾಗಿರ್ತವು. ನಿನ್ನಂತವಳನ್ನು ಪಡೆದ ನಾನು ಧನ್ಯನಲ್ಲವೇ? ನಾನೇ ಧನ್ಯ. ಅಂದಾಗ ರೈತನೆಂಬ ಉಸಿರು ಈ ನಾಡಿಗೆ ಹೆಸರಾಗಿ, ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಅಂತಾಗ್ಲಿ ಅಲ್ವೇ ಸ್ವಾಮಿ? ನಿಜ ಮಂಗಳ, ನಿಜ. ನಿತ್ಯ ನನ್ನ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿನೇ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ನಿಜವಾದ ಜೀವನ. ಸಾಕು ಸಾಕು ನೀವು ಹೊಗಳಿಕೆ. ಬನ್ನಿ, ಹೊತ್ತಾಯ್ತು, ಸ್ನಾನ ಮಾಡಿ ಬರಲಿ. ನಿಲ್ಲೇ ನನ್ನ ಚಿನ್ನ. ಇದೇ ಸಂತೋಷದ ಸಮಯದಲ್ಲಿ ಮಿಂಚುತ್ತಾ ಕುಣಿದು ಕುಣಿದು ಹಾಡುವ ನಾನು. ಬಾ ಸಹೋದರ, ಯಾಕೋ ತಡವಾಗಿ ಬಂದಿಯಲ್ಲ? ಕುರಿ ಮನೆ ಜೊತೆ ಗೊತ್ತಾಡುತ್ತಲೇ, ಸ್ವಲ್ಪ ಲೇಟ್ ಆಯ್ತಣ್ಣ. ಅಣ್ಣ, ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ನೀನು ಕೇಳುತ್ತಾ ಹೊರಟರೆ ಮುಂದೆ ಕೋರ್ಟ್ ಕಚೇರಿ ತಿರುಗಾಡಲು ಸಮಯ ದೂರ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಅಣ್ಣ, ಸುತ್ತು 10 ಹಳ್ಳಿ ಜನ ಸುಮ್ಮನಿರುವಾಗ ಆ MLA ವೀರನಗೌಡರ ಮನೆಗೆ ಹೋಗಿ ಆ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ಅವರಿಗೆ ತಾಕತ್ತಿದ್ದರೆ ನೀನು ನೋಡ್ತೀನಿ ಅಂತ ಸವಾಲಾಕಿ ಬಂದಿದ್ದಾನಂತನ್ನ ಇವನು. ಇವನಿಗೆ ಬೇಕಣ್ಣ ಈ ರೈತರ ಚಳವಳಿ ಹೋರಾಟ. ಅಮ್ಮ, ಅದು ರೈತರ ಹೋರಾಟದ ಚಳವಳಿ ಅಲ್ಲಪ್ಪ, ನಮ್ಮಂತ ದನ ಕುರಿಗಳ ಮೇಸುತ್ತಿರುವ ಜನರ ಹೋರಾಟ. ಆ ರೈತರು ಉತ್ತಿ ಬಿತ್ತಿ ಬೆಳೆದು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊಲ ಅದು. ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಖರಾಬು ಭೂಮಿ ನೋಡಿಕೊಳ್ಳಿ ಅಂದರೆ ನಂದು ತಪ್ಪ? ಹೌದಲೇ ಬೀರ, ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ನಗರ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬ ನೌಕರಿಯವನಾಗುತ್ತಾನೆ. ಅಣ್ಣ, ಇವನಿಗೆ ಬೇಕಣ್ಣ ಇದರ ಚಿಂತೆ. ಇವನು ಕುರಿ ಕಾಯ್ದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನು ಎಲ್ಲಿ ಮೇಯಿಸಬೇಕಲೇ ಕುರಿಗಳನ್ನು? ಅಣ್ಣ, ಇವನ ಮಾತು ಬಹಳ ಮಿತಿ ಮೀರ್ತಾ ಇದೆ. ಇದನ್ನು ಕೇಳಿಸಿಕೊಂಡ್ರೆ ಇನ್ನು ಸುಮ್ಮನೆ ನಿಂತಿರುವೆ ಅಲ್ಲ. ಇವನಿಗೆ ತಿದ್ದಿ ಬುದ್ಧಿ ಹೇಳಿ ಆ ಗೌಡ್ರ ತಂಟಿಗೆ ಹೋಗದಂತೆ ನೋಡಿಕೋ, ಇಲ್ಲ ಅಂದ್ರೆ ಗೊತ್ತಲ್ಲ. ಏನ್ ಮಾತಾಡ್ತಿದ್ರೆ? ನಿನ್ನವನ ಮಾತು ಕೇಳಿ ಇತ್ತ ಕುರಿಗಳನ್ನೆಲ್ಲ ಮಾರಬೇಕಾ ಇಲ್ಲ ಹೇಡಿಯಾಗಿ ಹೋಗಿ ಆ ಗೌಡನ ಕಾಲಿಡಿದು ನಾನು ಕ್ಷಮೆ ಕೇಳಬೇಕಾ? ಹೌದು,
ಇವು ಎರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ. ಶಾಸಕರ ಅವನು ಮಂತ್ರಿ ಆದರೇನು, MLA ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಸಾಲಿ ಕಲಿತು ಸಾಹೇಬನಾಗಲಿ ಅಂತ ಸಾಲಿಗೆ ಕಳಿಸಿದ್ರೆ ನನಗ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ನ ಬಿಟ್ಟು ಈ ಮಾತನ್ನು ಬೇರೆ ಯಾವರ ಆಡಿದ್ರ ಆ ಸಿಂಧೂರ್ ಲಕ್ಷ್ಮಣ ಆ ಗೌಡನ ರುಂಡ ಕಡ್ದಂಗ ಎಷ್ಟೊತ್ತಿಗೆ ಅವನ ರುಂಡ ತೆಗೆದ ಬಿಡ್ತಿದ್ದ. ಏ ಬೀರ, ಈ ಧರ್ಮಣ್ಣನವರಿಗೆ ಏನು ನಿನ್ನ ಮಾತು? ವೀರ, ನೀನು ಒಳಗೆ ನಡಿ. ಮಂಗಳ, ಇವನನ್ನು ಒಳಗೆ ಕರೆದುಕೊಂಡು ನಡಿ. ಅಣ್ಣ, ಯಾಕಣ್ಣ ನೀನು ಕೂಡ ಇವನ ಮಾತನ್ನು ಕೇಳಿ ಆ MLA ಗೌಡನಿಗೆ ಹೆದರಿ ನಡೆಯಂತೀಯ? ಈ ಜಗದ ರೈತರಿಗೆಲ್ಲ ಆ ಗೌಡನ ಮುಂದೆ ತಲೆ ಬಗ್ಗಂತೀಯ ಅಣ್ಣ? ವೀರ, ಇದು ನನ್ನ ಆಜ್ಞೆ. ಒಳಗೆ ನಡಿ ಎಂದೇ ಅಷ್ಟೇ. ಅತ್ತಿಗೆ, ಬನ್ನಿ ಹೋಗೋಣ. ಅಣ್ಣ, ಇವನ್ ಯಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ಇವನಿಗೆ ಮಾತನಾಡಲು ಇಷ್ಟೊಂದು ಅಧಿಕಾರ ಕೊಟ್ಟಿರುವೆ ನೀನು? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಎಲ್ಲಿಂದಲ ಬಂದ ಅನಾಥ ಇವನು. ಇನ್ನೊಮ್ಮೆ ಸಂಭವಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತೈತಿ ಅವನ ಚರಿತ್ರೆ? ಹೇಳು ಶಶಿಧರ, ಹೇಳು. ಇದನ್ನೆಲ್ಲ ನನಗೆ ಆ MLA ವೀರನಗೌಡ ಹೇಳಿರಬೇಕಲ್ಲವೇ? ಹೌದು. ಏನಿವಾಗ? ಅವನೊಬ್ಬ ಮನೆ ಮೂರ್ಖನ ಮಾತನ್ನು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೀಯ ಆ ಹುತ್ತ? ಆ ಗೌಡ ಮಾಡುವ ಕೆಲಸ ಸರಿ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನಾನು ನನ್ನ ಧರ್ಮದ ನುಡಿ ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಹುಷಾರ್. ಅಣ್ಣ, ನೀನು ಕೂಡ ಬೀರನ ಮಾತನ್ನೇ ಆಡಿದರೆ ಇದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದವಾಕ್ಯ, ನಿನ್ನ ಮಾತಲ್ಲ. ಪ್ರಾರ್ಥನೆ. ಶಶಿಧರ, ಶಿವ, ಶಾಲೆ ಕಲಿತು ಸಾಯಿಬನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕ ಸಿಕ್ಕು ನನ್ನ ತಮ್ಮ ಏನೇನೋ ಮಾತನಾಡುತ್ತಿದ್ದನಲ್ಲಪ್ಪ. ತಂದೆ ಪವಾಡ ಬಸವೇಶ್ವರ, ಇದಕ್ಕೆ ಇದೇ ಗಂಭೀರವಾಗಿ ಮುಂದುವರೆದರೆ ಮುಂದೊಂದು ದಿನ ಆ ಗೌಡ ತುಂಬಿದ ವಿಷದ ಬೀಜ ಮೊಳಕೆ ಹೊಡೆದು ಎಂಬದಂತೆ ಆಗಿ ಬಿಡುತ್ತದೆ. ತಂದೆ ಪವಾಡ ಬಸವೇಶ್ವರ, ನೀನೇ ಇದಕ್ಕೊಂದು ದಾರಿ ತೋರ್ಸಪ್ಪ, ದಾರಿ ತೋರ್ಸ.